ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಕೆಲವೊಂದಿಷ್ಟು ಗ್ರಾಮಗಳಿಗೆ ಸಂಪೂರ್ಣವಾಗಿ ಸಂಪರ್ಕ ಕಡಿತ ಆಗಿರುವಂತದ್ದು. ಹಾಗಾಗಿ ಅನ್ನ ಭಾಗ್ಯದಲ್ಲಿ ಬರುವಂತ ಅಕ್ಕಿಯನ್ನ ಈಗ ಅರಣ್ಯ ಇಲಾಖೆ ಏನ್ ಕಚೇರಿ ಏನಿದೆ ಅಲ್ಲಿ ಇಡುವಂತ ಕೆಲಸವನ್ನ ಇಲ್ಲಿರುವಂತಹ ಏನು ಅನ್ನ ಭಾಗ್ಯ ಯೋಜನಾ ಸಿಬ್ಬಂದಿಗಳು ಅಂದ್ರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಹಾರ ಇಲಾಖೆ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಕಳಸ ಬೇಟೆ ಅಂದ್ರೆ ಕಳ್ಳ ಬೇಟೆ ತಡೆ ಕೇಂದ್ರ ನೆರ್ಸಾ ಒಂದು ಏನು ಕೊಠಡಿ ಏನಿದೆ ಆ ಒಂದು ಕೊಠಡಿಯಲ್ಲಿ ಇಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಭಾಗದಲ್ಲಿ ನೆರ್ಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗವಾಳಿ ಇರಬಹುದು, ಪಾಸೋಳಿ ಸೇರಿದಂತೆ ಸಾಕಷ್ಟು ಹಳ್ಳಿಗಳು ಇರುವಂತದ್ದು. ಹಾಗಾಗಿ ಆ ಹಳ್ಳಿಗಳಿಗೆ ರೇಷನ್ ಸಾಗಿಸಲಾಗದೆ ಆಹಾರ ಇಲಾಖೆ ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಲ್ಲಿಗೆ ಹೋಗುವಂತಹ ಬಹುತೇಕ ಎಲ್ಲ ಏನು ಜೋಳ ಇರಬಹುದು, ಅಕ್ಕಿಯನ್ನ ಇದೇ ಒಂದು ಕಳ್ಳ ಬೇಟೆ ತಡೆ ಕೇಂದ್ರದಲ್ಲಿ ಇರಿಸುವಂತ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ಹಾಗಾಗಿ ಇಲ್ಲಿ ಸರಿಯಾದಂತ ಏನು ಕಚೇರಿಗಳಿಲ್ಲ, ಜೊತೆಗೆ ಅಂಗಡಿಯಲ್ಲಿ ಇಡೋದಕ್ಕೆ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಈ ಒಂದು ಕೇಂದ್ರದಲ್ಲಿ ಇಡುವಂತ ಕೆಲಸವನ್ನ ಸಿಬ್ಬಂದಿಗಳ ಆಹಾರ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ನಂದಗಡದಿಂದ ಬಂದಂತ ಈ ಒಂದು ಪಡಿತರ ವಾಹನ ಸದ್ಯ ಅಕ್ಕಿ ಮತ್ತು ಜೋಳವನ್ನ ಇಲ್ಲಿ ವಿತರಣೆ ಮಾಡುವಂತ ಇಟ್ಟು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನೆರ್ಸೆ ಅನ್ನೊಂದು ಗ್ರಾಮದಲ್ಲಿ ಇರುವಂತದ್ದು. ಇದೇ ಒಂದು ಕಳ್ಳ ಬೇಟೆ ತಡೆ ಕೇಂದ್ರದಲ್ಲಿ ಸದ್ಯ ಅಕ್ಕಿಯನ್ನ ಸಂಗ್ರಹಿಸಿ ಇಡುವಂತ ಕೆಲಸವನ್ನ ಏನು ಇಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಿರುವಂತದ್ದು ಗಮನಿಸಬಹುದು. ಆದ್ರೆ ನಿರಂತರವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಇಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಸ್ಥಳೀಯ ಇಲ್ಲಿ ಪಡಿತರ ವಿತರಕರು ಹೇಳ್ತಿರುವಂತದ್ದು ಗಮನಿಸಬಹುದು. ಸರಿಯಾದಂತ ಸುರಕ್ಷತಾ ಕ್ರಮಗಳು ಕೂಡ ಇಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿ ಇಟ್ಟಂತ ಅಕ್ಕಿ ಕೂಡ ಕೆಡುವಂತ ಪರಿಸ್ಥಿತಿ ಇರುವಂತದ್ದು. ಸುಮಾರು 65 ಪ್ಯಾಕೆಟ್ ನಷ್ಟು ಇದೇ ಒಂದು ಸ್ಥಳದಲ್ಲಿ ಇಟ್ಟು ಇಲ್ಲಿಂದ ನಾವು ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಆದ್ರೆ ಹೇಗೆ ಸಪ್ಲೈ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಇರುವಂತದ್ದು. ಹಾಗಾಗಿ ಈ ಒಂದು ನಡೆಗೆ ಸಾಕಷ್ಟು ಅನುಮಾನ ಕೂಡ ಇರುವಂತದ್ದು. ಜೊತೆಗೆ ಗಮನಿಸಬಹುದು ನಂದಗಡದಿಂದ ಈ ರೇಷನ್ ಪಡಿತರ ಅಕ್ಕಿ ಕೂಡ ಸದ್ಯ ಬರ್ತಾ ಇರುವಂತದ್ದು. ಜೊತೆಗೆ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಅಥವಾ ಆಹಾರ ಇಲಾಖೆ ಅಧಿಕಾರಿಗಳು ಈ ಒಂದು ಪಡಿತರ ವಿತರಣೆಯನ್ನ ಮಾಡ್ತಿರುವಂತದ್ದು. ಸಾಕಷ್ಟು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಕೇಂದ್ರದಲ್ಲಿ ಸದ್ಯ ನಾವು ಇಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಕೂಡ ಸದ್ಯ ಇಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು.